ಕಾಂಗ್ರೆಸ್ನಲ್ಲಿ ಕೊತ ಅತೃಪ್ತ ಶಾಸಕರಿಂದ ಪ್ರತ್ಯೇಕ ಸಭೆ, ನಿಲ್ಲದ ಬಂಡಾಯ. ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದಂಥ ಜನಾರ್ದನ್ ಸರ್ ಇದ್ದಾರೆ. ಸೊ ಮಾತನಾಡಿಸ್ತಾ ಹೋಗೋಣ. ಸರ್, ಕಾಂಗ್ರೆಸ್ನಲ್ಲಿ ನೋಡಿ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಟೀಮ್, ಹೊಸ ಏನು ಸಂಪುಟ ರಚನೆ ಆದ ನಂತರ ಕಾಂಗ್ರೆಸ್ನಲ್ಲಿ ಕೊತ ಅಂತ ಒಳಗೆ ಆ ಬೇಗುದೆ ಆಗಿರ್ಬೋದು, ಅಥವಾ ಇವತ್ತು ನಡೆಸ್ತಾ ಇರುವಂತಹ ಒಂದು ರಾಜಕೀಯ ಚಟುವಟಿಕೆಯಲ್ಲಿ ಶಾಸಕರ ಪ್ರತ್ಯೇಕ ಸಭೆ, ನಿಲ್ಲದ ಬಂಡಾಯ. ಸೊ ಈ ಕುರಿತು ಏನು ಹೇಳ್ತೀರಿ ಸರ್? ಭಾಸ್ಕರ್, ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟ ರಚನೆ ಅಂದರೆ ವಿಸ್ತರಣೆಯಾಗಿ ಇವತ್ತಿಗೆ 3 ದಿವಸ ಆಯಿತು. 3 ದಿವಸ ಆದಮೇಲೆ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ, ಸಂಪುಟ ರಚನೆ ಆದಂಥ ಸಂದರ್ಭದಲ್ಲಿ ಬಂಡಾಯ, ತೃಪ್ತಿ, ಅಸಮಾಧಾನ, ಭಿನ್ನಮತ ಇವೆಲ್ಲ ಸರ್ವೇ ಸಾಮಾನ್ಯ ಆಗಿರುತ್ತೆ. ಆದರೆ ಇತ್ತೀಚಿನ ಬೆಳವಣಿಗೆಗಳ ಗಮನಿಸಿದರೆ ಹೆಚ್ಚಿಗೆ ಆಗ್ತಾಯಿದೆ. ಈ ಬಂಡಾಯ ಆರ್ತಾ ಇಲ್ಲ, ನಿಲ್ತಾ ಇಲ್ಲ, ಶಮನ ಆಗ್ತಾ ಇಲ್ಲ. ಈಗ ನೋಡಿ, ಈ ಬಂಡಾಯ ಸಾಮಾನ್ಯ ನಮಗೆ ನಮ್ಮ ಜಿಲ್ಲೆಗೆ ಸಿಕ್ಕಿಲ್ಲ, ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ನಮ್ಮ ಜಾತಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಬೆಂಗಳೂರಿಗೆ ಸಿಕ್ಕಿಲ್ಲ, ಕೋಲಾರಕ್ಕೆ ಸಿಕ್ಕಿಲ್ಲ, ಚಿಕ್ಕಬಳ್ಳಾಪುರಕ್ಕೆ ಸಿಕ್ಕಿಲ್ಲ, ಚಿಕ್ಕಮಗಳೂರಿಗೆ ಸಿಕ್ಕಿಲ್ಲ. ಈ ರೀತಿ ಒಂದು ರೀತಿ ಬೇಗುದಿ ಶುರುವಾಗ್ಬಿಟ್ಟು ಅಲ್ಲೆಲ್ಲ ಅವರ ಅಭಿಮಾನಿಗಳು ಇವರೆಲ್ಲ ಒಂದು ರೀತಿ ಬಂಡಾಯ ಸಾರಿದ್ದಾರೆ. ಮತ್ತು ಅವರ ಅಭಿಮಾನಿಗಳು, ಕಾರ್ಯಕರ್ತರು ಯಾವ್ಯಾವ ಈ ಕಾಂಗ್ರೆಸ್ಸಿನ ಒಂದು ಪದಾಧಿಕಾರಿಗಳ ಸ್ಥಾನದಲ್ಲಿದ್ದರು, ಸಣ್ಣ ಪುಟ್ಟ ಅಧಿಕಾರದಲ್ಲಿದ್ದರು, ಅವರು ರಾಜೀನಾಮೆಗಳನ್ನು ಕೊಟ್ಟಿದ್ದಾರೆ. ಕೆಲವರು ಶಾಸಕರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಮೊನ್ನೆ ನಿಮಗೆ ಹೇಳಿದೆ, ಇವರು ಯಶವಂತರಾಯಗೌಡ ಅವರು ರಾಜೀನಾಮೆ ಕೊಟ್ಟೇ ಬಿಟ್ಟರು. ಆವತ್ತು ಬೇಳೂರು ಗೋಪಾಲಕೃಷ್ಣ ರಾಜೀನಾಮೆ ಕೊಡೋಕ್ಕೆ ಮುಂದಾಗಿದ್ದರು, ಅವರು ಮನವೊಲಿಸೋ ಪ್ರಯತ್ನ ಮಾಡಿದರು. ಮತ್ತು ನಂತರದ ಬೆಳವಣಿಗೆಯಲ್ಲಿ ಕೃಷ್ಣಪ್ಪ ಅವ್ರನ್ನ ಮನವೊಲಿಸೋ ಪ್ರಯತ್ನವನ್ನು ಈ ಎಲ್ಲದರ ನಡುವೆ ನೀವು ಹೇಳಿದ್ರಿ ಶಾಸಕರ ಪ್ರತ್ಯೇಕ ಸಭೆ ನಡೀತಾ ಇದೆ ಅಂತ. ನೋಡಿ, ಒಂದು 25ರಿಂದ 30 ಅತೃಪ್ತ ಶಾಸಕರು ನಾಳೆ ಸಭೆ ಸೇರಿ ತಮ್ಮ ಮುಂದಿನ ಒಂದು ನಿರ್ಧಾರವನ್ನ ಮಂಡಿಸುವ ಸಾಧ್ಯತೆ ಇದೆ. ಆದರೆ ಅಂತ ಬೆಳವಣಿಗೆಗಳು ನಡೀಬಾರದು. ಸರ್, ಕಾಂಗ್ರೆಸ್ ಒಂದು ರೀತಿ ಈ ಬೆಳವಣಿಗೆಯನ್ನು ಉಡಾಫೆಯಾಗಿ ತಗೊಳ್ತಾ ಇಲ್ವಾ ಸರ್? ಯಾಕಂದ್ರೆ ಮುಖ್ಯಮಂತ್ರಿ ಅವರ ಆದಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಅವರ ಸಮ್ಮುಖದಲ್ಲಿ ಕಾರ್ಯಕರ್ತರುಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ, ಶಾಸಕರುಗಳು ಪ್ರತ್ಯೇಕ ಸಭೆ ನಡೆಸ್ತಾರೆ, ಜೊತೆಯಲ್ಲಿ ರಾಜೀನಾಮೆ ಕೊಡುವಂತ ಒಂದು ಸ್ಟೆಪ್ ಅನ್ನು ಕೂಡ, ಒಂದು ಕಠಿಣವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ರು ಕೂಡ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಈಗಲೂ ಕೂಡ ಯಾರು ಕೊಡ್ತಾರೆ ಕೊಡ್ಲಿ ಬಿಡ್ರಿ ಎನ್ನುವಂತ ದಾಟಿನಲ್ಲಿ ಮಾತನಾಡ್ತಾ ಇರುವಂತದ್ದು. ಸೊ ಇದು ಮುಂಬರುವ 2028ಕ್ಕೆ ದೊಡ್ಡ ಹೊಡೆತ ಅಂತ ಹೇಳಿದ್ರೆ ತಪ್ಪಾಲಿಕ್ಕಿಲ್ಲ ಅಲ್ವಾ ಸರ್? ಅಲ್ಲ, ಕೊಟ್ಟ ತಕ್ಷಣ ರಾಜೀನಾಮೆ ಅಂಗೀಕರಿಸ್ಬಿಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಆ್ಯಕ್ಚುಲಿ ಆ ಮಾತು ಹೇಳ್ಬಾರ್ದಿತ್ತು. ಅವರು ರಾಜೀನಾಮೆ ಕೊಡಬೇಡಿ, ತಾಳ್ಮೆಯಿಂದ ಕಾಯಿರಿ ಅಂತ ಈ ಮಾತನ್ನು ಹೇಳಿದರು, ಆ ಮಾತನ್ನು ಹೇಳಿದರು. ನಾನು ಭಾಳ ವರ್ಷದಿಂದ ತಾಳ್ಮೆಯಿಂದ ಕಾದಿದ್ದೀನಿ, ನೀವು ತಾಳ್ಮೆಯಿಂದ ಕಾಯಿರಿ, ಅಂದರೆ ರಾಜೀನಾಮೆ ಕೊಟ್ಟರೆ ಕೊಟ್ಟ ತಕ್ಷಣ ಅಂಗೀಕರಿಸ್ಬಿಡಿ ಅಂದರು. ಆ ಮಾತಿಗೆ ಕೆಲವರು ಭಯ ಪಡ್ತಾರೆ ಅಂದರು. ಇನ್ನು ಕೆಲವರು ರೊಚ್ಚಿಗೆದ್ದು ಅದೇನು ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಈ ಸಭೆ ಮಾಡೋಕ್ಕೆ ಇದು ಮಾಡಿದ್ದಾರೆ. ಆಮೇಲೆ ಇವರು TB ಜಯಚಂದ್ರ ಅವರು ಹಂಗಾಮಿ ಸ್ಪೀಕರ್ ಆಗಿ ನೀವು ಇದು ಮಾಡಬೇಕು ಅಂತ ಹೇಳಿದರೆ, ನಾನು ಹಂಗಾಮಿ ಸ್ಪೀಕರ್ ಆಗಿ ನಾನು ಅಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಆಡಳಿತ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ನಾನು ವಿರೋಧ ಪಕ್ಷದ ಸಾಲಿನಲ್ಲಿ ಕೂತ್ಕೊಳ್ಳೋಕ್ಕೆ ನನಗೆ ಸ್ಥಳಾವಕಾಶ ಮಾಡಿಕೊಡಿ ಅಂತ ಪತ್ರ ಬರೆಯೋಕ್ಕೆ ಮುಂದಾಗಿದ್ದಾರೆ. ಇಂಥ ಬೆಳವಣಿಗೆಗಳೆಲ್ಲ ಕಾಂಗ್ರೆಸ್ಸಲ್ಲಿ ನಡೀತಾ ಇದೆ. ಆಮೇಲೆ ಈ ಪ್ರತ್ಯೇಕ ಸಭೆ ಅಂತ ಏನು 25-30 ಶಾಸಕರು ಪ್ರತ್ಯೇಕ ಸಭೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಇಂಥ ಬೆಳವಣಿಗೆಗಳು ನಡೀಬಾರ್ದು. ನೋಡಿ, ಈಗ ಮುಖ್ಯಮಂತ್ರಿಗಳಿರಲಿ, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇರಲಿ, ಇದು ಪಕ್ಷದ ಅಧ್ಯಕ್ಷರಾದ BK ಹರಿಪ್ರಸಾದ್, ಮತ್ತು ಈ ಸಂದರ್ಭದಲ್ಲಿ ಇದು ಮಿತಿ ಮೀರಿ ಬೆಳೆದು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಬೇಕು, ಈ ಬಂಡಾಯವನ್ನು ಶಮನ ಮಾಡಬೇಕು. ಏಕೆಂದ್ರೆ ಮುಂದೆ ಎಲೆಕ್ಷನ್ ಇದೆ, ಇನ್ನೊಂದು ವರ್ಷ 28ಕ್ಕೆ ಇನ್ನೊಂದು ವರ್ಷ ಕಳೆದ್ರೆ ಎಲೆಕ್ಷನ್ ವರ್ಷ ಬಂದ್ಬಿಡುತ್ತೆ. ಸರ್, ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ, ಸೋಮಣ್ಣ ಬಲಿಷ್ಠವಾದಂತ ಒಬ್ಬ ಬಿಜೆಪಿಯ ನಾಯಕರು ಕೂಡ ಹೌದು, ಪಕ್ಷದಿಂದ ಪಕ್ಷಕ್ಕೆ ಬಂದಿರ್ಬೋದು, ಅದು ಸೆಕೆಂಡ್ರಿ. ಬಟ್ ಇವತ್ತು ಕೇಂದ್ರ ಸಚಿವರು, ಬಲಿಷ್ಠವಾದಂತ ನಾಯಕ, ಅಂತಹ ನಾಯಕರಿಂದ ಕಾಂಗ್ರೆಸ್ ಒಂದು ಬಾವುಟವನ್ನು, ಗೆಲುವಿನ ಬಾವುಟವನ್ನು ನೆಟ್ಟಿದಂತ ಅಪ್ಪ ಮಗ ಏನು ವಿಜಯನಗರ ಆಗಿರ್ಬೋದು, ಗೋವಿಂದರಾಜನಗರ ಆಗಿರ್ಬೋದು, M ಕೃಷ್ಣಪ್ಪನವರು, ಪ್ರಿಯಾ ಕೃಷ್ಣ ಅವರು, ಇಂತಹ ಕಾಂಗ್ರೆಸ್ ಕಟ್ಟಾಳುಗಳಿಗೆ ಒಂದು ಸಚಿವ ಸ್ಥಾನ ಕೊಡದೇ ಇದ್ರೆ ಇನ್ನು ಯಾರು ಕೊಡ್ತಾರೆ ಅಂತೇಳಿ ಅವರು ಕೂಡ ಬಂಡಾಯ ಎದ್ದಿರುವಂಥದ್ದು. ಜೊತೆಯಲ್ಲಿ ಗುಬ್ಬಿ ಶ್ರೀನಿವಾಸ ಅವರು ಕೂಡ ಇಲ್ಲಿ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಆಡಿ ಹೊಗಳಿರುವಂಥದ್ದು. ಇದೆಲ್ಲ ಏನ್ ತೋರಿಸುತ್ತೆ ಸರ್ 2028ಕ್ಕೆ? ಒಂದು ರೀತಿ ಅಪಾಯದ ಸೂಚನೆನಾ ಕಾಂಗ್ರೆಸ್ಗೆ ಅಂತ? ಹೌದೌದು, ಖಂಡಿತ ಇದು ಅಪಾಯದ ಸೂಚನೆನೇ. ಸಹಜವಾಗಿ ನೋಡಿ, ತಮ್ಮ ಕೆಲಸ ಆಗದೇ ಇದ್ದಾಗ ತಾವು ಯಾರನ್ನ ಬಿಟ್ಟು ಬಂದಿರ್ತಾರೆ ಅವರು ಸಹಜವಾಗಿ ನೆನಪಾಗ್ತಾರೆ. ಗುಬ್ಬಿ ಶ್ರೀನಿವಾಸ್ ಅವರು
ಕುಮಾರಸ್ವಾಮಿ ಅವರಿಗೆ ಯಾವ ರೀತಿ ಮಾತಾಡಿದ್ರು ಅಂತ ನೀವು ನೆನ್ಪು ಮಾಡ್ಕೋಬೇಕು. ಅವರು ಬಿಟ್ಟು ಬಂದು ಕಾಂಗ್ರೆಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಈಗ ಅವರಿಗೆ ಇದು ಮಂದಟ್ಟಾಗಿರ್ಬೋದು. ಯಾಕೆಂದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿ ಬಂದಿದ್ದು ಮತ್ತು 140 ಸೀಟು ಬರಲಿಕ್ಕೆ, ಕಾಂಗ್ರೆಸ್ಸಿಗೆ 134 136 ಸೀಟು ಬರಲಿಕ್ಕೆ ಈ ಎಲ್ಲ ಸನ್ನಿವೇಶಗಳ ಕಾರಣ. ಆದರೆ ಭಾಸ್ಕರ್, ನಿಮಗೆ 15% ಅಷ್ಟೇ ಸಚಿವ ಸ್ಥಾನ ಕೊಡ್ಲಿಕ್ಕೆ ಸಾಧ್ಯ ಇರೋದು. ಮುಖ್ಯಮಂತ್ರಿ ಸೇರಿದಂತೆ 34 ಸಚಿವರನ್ನ ಮಾಡ್ಬೋದು. ಯಾವ ರೀತಿ ಮಾಡ್ತಾರೆ? ನಿಮಗೆ ಆಗಲ್ಲ. ಜಿಲ್ಲಾವಾರು, ಭೌಗೋಳಿಕ ಸನ್ನಿವೇಶ, ಜಾತಿ, ಪ್ರಾಂತ್ಯ, ಆಮೇಲೆ ಮುಂದಿನ ಇದನ್ನ ದೃಷ್ಟಿಲಿ ಇಟ್ಕೊಂಡು ಆಮೇಲೆ ಬೇರೆಯವ್ರನ್ನ ಪಕ್ಷಕ್ಕೆ ಕರ್ಕೊಂಬಂದಿರ್ತಾರೆ. ಇವರಲ್ಲೂ ಕೆಲವರು ಸರ್, ಅದೇ ನನ್ನ ಪ್ರಶ್ನೆ ಇಲ್ಲಿ ನೋಡಿ ಸರ್. ನೇರವಾಗಿ ಹೇಳ್ಬೇಕಂದ್ರೆ, ಪದ ಬಳಕೆ ಮಾಡ್ಬೇಕಂದ್ರೆ ಮೂಲ ಕಾಂಗ್ರೆಸ್ಸಿಗರು. ಈಗ ಎಂ ಕೃಷ್ಣಪ್ಪ ಅವರು ತೆಗೆದುಕೊಂಡ್ರೆ, ಗೋವಿಂದರಾಜ್ ಅಪ್ಪ ಮಗ, ಅದೊಂದು ರೀತಿ ಬಿಜೆಪಿಯ ಕೋಟೆ, ಬಿಜೆಪಿಯ ಗೆಲುವು ಬಾವುಟವನ್ನು ಕಿತ್ತೆಸಿದು ಅಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ನೆಟ್ಟಂತ ಅಪ್ಪ ಮಗ. ಇಂಥವ್ರಿಗೆ ಮೂಲ ಕಾಂಗ್ರೆಸ್ಸಿಗರು ಹೇಳ್ಬೇಕಂದ್ರೆ, ಇಂಥವ್ರಿಗೆ ನೀವು ಸಚಿವ ಸ್ಥಾನ ಕೊಡದೇ ಇದ್ರೆ ಬೇರೆ ಪಕ್ಷದಿಂದ ಬಂದಂಥವ್ರಿಗೆ ನೀವು ಮಣೆ ಹಾಕಿದ್ರಿ, ಪ್ರಾಶಸ್ತ್ಯ ಕೊಟ್ರಿ. ಸೊ ಇದು ಅಲ್ಲಿ ಆಗ್ತಾ ಇರುವಂತ ಅತೃಪ್ತರ ಒಂದು ಕ್ವಶನ್ ಅಂತ ಹೇಳಿ ಅಲ್ಲ ಇರ್ಬೋದು. ಈಗ ಕಾಂಗ್ರೆಸ್ ಅಲ್ಲಿ ನೀವು ಆ ರೀತಿ ಹೋದ್ರೆ, ಈ ಸಿದ್ದರಾಮಯ್ಯನವರು ಬೇರೆ ಪಕ್ಷದಿಂದ ಬಂದ್ರು, ಅಲ್ಲಿ ಮುಖ್ಯಮಂತ್ರಿ ಆದ್ರು, ವಿರೋಧ ಪಕ್ಷದ ನಾಯಕರಾದ್ರು, ಮುಖ್ಯಮಂತ್ರಿ ಬರಲ್ವಾ ಸರ್? 2 ಬಾರಿ ಮುಖ್ಯಮಂತ್ರಿ ಆದ್ರು. ಮೂಲ ಕಾಂಗ್ರೆಸ್ಸಿಗರು, ವಲಸಿಗರು ಅದೆಲ್ಲ ಕೌಂಟ್ ಬರುತ್ತೆ. ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಅದು ಇದಾಗುತ್ತೆ. ಈಗ ಬಿ ಕೆ ಹರಿಪ್ರಸಾದ್ ಕಟ್ಟ ಕಾಂಗ್ರೆಸ್ಸಿಗರು, ಆಮೇಲೆ ಅವರಿಗೆ ಈಗ KPCC ಅಧ್ಯಕ್ಷರು ಮಾಡಿದ್ದಾರೆ. DK ಶಿವಕುಮಾರ್ ಎಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ಸನ್ನು ಅವರು ಸೇವ್ ಮಾಡಿರೋ ಅಂಥವ್ರು. ತಾನು ಹೋದ್ರೂ ಪರವಾಗಿಲ್ಲ, ಕಾಂಗ್ರೆಸ್ ಉಳಿಬೇಕು ಅಂತೇಳಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವ್ರಿಗೆ ಈಗ ಸಿಕ್ಕಿದೆ. ಅವ್ರು ಹೇಳ್ತಿದ್ದಾರೆ, ನಾನು ಇಷ್ಟೆಲ್ಲ ತಾಳ್ಮೆಯಿಂದ ಕಾದಿದ್ದೀನಿ, ದಯವಿಟ್ಟು ಕಾಯಿರಿ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಏನಾಗ್ತದೆ ಅಂತ. ಯಾಕೆಂದ್ರೆ ಈ ಅತೃಪ್ತಿ, ಅಸಮಾಧಾನ ಯಾವ ರೀತಿ ಸ್ಫೋಟಗೊಳ್ಳುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸರ್, ಎಲ್ಲ ದೊಡ್ಡ ದೊಡ್ಡ ಮುಖಂಡರುಗಳೇ, TB ಜಯಚಂದ್ರ ಅವರಾಗಿರ್ಬೋದು, ಏನು ಗೋಪಾಲ್ ಕೃಷ್ಣ ಅವರಾಗಿರ್ಬೋದು, RV ದೇಶಪಾಂಡೆ ಅವರಾಗಿರ್ಬೋದು, ಎಂ ಕೃಷ್ಣಪ್ಪ ಅವರು, ಈ ರೀತಿ ಬಲಿಷ್ಠ ನಾಯಕರುಗಳೇ ಈ ರೀತಿ ಒಂದು ಅಸಮಾಧಾನವನ್ನು ಹೊರಗಾಕಿದ್ರೆ ಪಕ್ಷದ ಸ್ಥಿತಿ ಏನಾಗ್ಬಾರ್ದು? ಅದು ಅರಿವು ಇದೆಯಾ ಇವ್ರಿಗೆ, ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ, ಜೊತೆನಲ್ಲಿ ಏನು ಹೈಕಮಾಂಡ್ ಇದ್ರ ಅರಿವು ಇದೆಯಾ ಸರ್? 2028ಕ್ಕೆ ಇದರ ಪರಿಣಾಮ ಏನಾಗ್ಬೋದು ಅನ್ನೋ? ಇಲ್ಲ, ನೀವು TB ಜಯಚಂದ್ರ, NY ಗೋಪಾಲ್ ಕೃಷ್ಣ, ಎಂ ಕೃಷ್ಣಪ್ಪ, HK ಪಾಟೀಲ್, RV ದೇಶಪಾಂಡೆ, ಈ ತರ ಎಲ್ಲ ಸೀನಿಯರ್ಸ್ ಇದ್ದಾರೆ. ಈಗ ನೀವು ಹಳೆಬೇರು ಹೊಸ ಚಿಗುರು ಅಂತ ಅವ್ರನ್ನೂ ಸಮ ಮಾಡಿ ಕೊಡಬೇಕು, ಸಂಪುಟಕ್ಕೆ ತಗೋಬೇಕು. ಆ ರೀತಿ ಮಾಡಿದ್ದಾರೆ ಅವರು. ಈಗ ಸೀನಿಯರ್ಸ್ ಆದವರು ಅವರು ಬೇರೆ ರೀತಿ ಯೋಚನೆ ಮಾಡ್ತಿರ್ತಾರೆ. ಈಗ ನಮ್ಮದು ಸೀನಿಯರ್ಸು ಈ ಪಕ್ಷದಲ್ಲಿ ಇಲ್ಲಿ ಮುಗೀತು, ಇನ್ನು ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಪಕ್ಷದಲ್ಲಿ ಅವಕಾಶ ಕೊಡಬೇಕು. ನಮಗೆ ಸಿಗಲಿಲ್ಲ ಅಂದರೆ ಅವರಿಗಾರು ಅವಕಾಶ ಸಿಗಲಿ ಅನ್ನೋ ದೃಷ್ಟಿಕೋನದಲ್ಲಿ ಅವರು ಯೋಚನೆ ಮಾಡಿರ್ತಾರೆ. ಆ ರೀತಿ ಬಂಡಾಯ ಇರೋ ಸಾಧ್ಯತೆ ಇರುತ್ತೆ. ಓಕೆ, ಇನ್ನು ಕಡೆ ಪ್ರಶ್ನೆ ಸರ್, ನನ್ನ ಕುತೂಹಲ ಕೇಳ್ತಾ ಇದ್ದೀನಿ. ನೀವು ಹಿರಿಯ ಪತ್ರಕರ್ತರು, ಸಾಕಷ್ಟು ಸರ್ಕಾರಗಳು ಈ ರೀತಿ ಸಾಕಷ್ಟು ಏನು ಸಚಿವ ಸಂಪುಟ ವಿಸ್ತರಣೆ ಆಗಿರುವಂಥದ್ದು, ಸಚಿವ ಸಂಪುಟ ಇದೆಲ್ಲವನ್ನು ರಾಜಕೀಯ ಪಡಸಾಲಿನಲ್ಲಿ ಸಾಕಷ್ಟು ಆಗು ಹೋಗುಗಳನ್ನ, ಏಳು ಬೀಳುಗಳನ್ನ ನೀವು ನೋಡ್ಕೊತಾ ಬಂದಿದ್ದೀರಿ. ಅದ್ರ ಬಗ್ಗೆ ನಿರಂತರವಾಗಿ ವರದಿ ಕೂಡ ಮಾಡಿದಿರಿ. ನನ್ನ ಕುತೂಹಲದ ಪ್ರಶ್ನೆ ಏನಂದ್ರೆ, ಇಂತಹದೇ ಸಿಚುವೇಶನ್ನ ಸಿದ್ದರಾಮಯ್ಯನವ್ರು ಏನಾದರೂ ಹ್ಯಾಂಡಲ್ ಮಾಡಿದ್ರೆ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರು? ಇಲ್ಲಿ DK ಶಿವಕುಮಾರ್ ಅವ್ರು ಏನಾದರೂ ಹೆಡುತ್ತಾ ಇದ್ದಾರಾ? ಅಂದ್ರೆ ಕಂಪ್ಯಾರಿಸಮ್ ಸರ್, DK ಶಿವಕುಮಾರ್ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರೆ ಈ ಸ್ಥಾನದಲ್ಲಿ, ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಇದ್ದಿದ್ರೆ ಈ ಒಂದು ಸನ್ನಿವೇಶವನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರು? ಅನುಭವದ ಬಗ್ಗೆ ಹೇಳೋದಾದ್ರೆ ಸರ್. ಇಲ್ಲ ಅದು ಹೇಳಿಕ್ಕಾಗಲ್ಲ. ನೋಡಿ, ಸಿದ್ದರಾಮಯ್ಯ ಮೊದಲನೇ ಅವಧಿಯ 2ನೇ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಈ ಅಂಬರೀಷು ಮತ್ತೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಂಪುಟದಿಂದ ಕೈ ಬಿಟ್ಟಿದ್ದ ಪರಿಣಾಮ ಏನಾಯ್ತು ಗೊತ್ತಾ? ಅವ್ರ 2ನೇ ಅವಧಿಗೆ ಬರಲೇ ಇಲ್ಲ. ಅಲ್ಲಿ ತುಂಬಾ ಅವ್ರ ಮೇಲೆ ಇದಾಯ್ತು. ಸಂಪುಟದಿಂದ ಕೈ ಬಿಟ್ಟು ಬೇರೆಯವ್ರನ್ನ ತಗೊಂಡ್ರು. ಶ್ರೀನಿವಾಸ್ ಪ್ರಸಾದ್ ಬದಲು ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕ ಖರ್ಗೆಗೆ ಜಾಗ ಮಾಡಿಕೊಟ್ಟಿದ್ರಲ್ಲಿ. ಆಮೇಲೆ ಅಂಬರೀಷ್ ಅವ್ರು ಕೈ ಬಿಟ್ರು. ಅಲ್ಲಿ ಹೋಯ್ತು ಮಂಡ್ಯ, ಚಾಮರಾಜನಗರ, ಸ್ವತಃ ಸಿದ್ದರಾಮಯ್ಯನವರೇ ಸೋತೋದ್ರು. ಅಲ್ಲಾಡಲ್ಲ, ಗೌರ್ಮೆಂಟೇ ಇದು ಡಿಸ್ಟರ್ಬ್ ಆಗೋಯ್ತು. ಗೌರ್ಮೆಂಟೇ ಡಿಸ್ಟರ್ಬ್. ಅಂತಹದೇ ಸನ್ನಿವೇಶ ಇರ್ಬೋದಾ ಸರ್ ಇದನ್ನು? ನೋಡ್ಲಿಕ್ಕೆ ಅವಾಗ ಏನಾಯ್ತು ನಿಮ್ಗೆ, ಅಲ್ಲಿ ಈ ರೀತಿ ಬಂಡಾಯ ಆಯ್ತು. ಅಲ್ಲಿ ಏನಾಯ್ತು, ಇವರು ಯಾರು ಅತೃಪ್ತರು ಮತ್ತೆ ಇವರು ಎಲ್ಲ ಇದ್ರಲ್ಲ, ಸರ್ಕಾರದ ವಿರುದ್ಧ ಕೆಲಸ ಮಾಡಿದ್ರು. ಅಲ್ಲಿ ಬೇರೆ ಬೇರೆ ಇದಕ್ಕೆ ಹೋದ್ರು. ಆದರೆ ಈಗ ಹೆಂಗಾಗುತ್ತೆ ಸಿಚುವೇಶನ್ನು, ಈ ಬಂಡಾಯವನ್ನ ಶಮನ ಮಾಡುವಂತಹ
ಪರಿಸ್ಥಿತಿ ಸರ್ ಸಿಚುವೇಶನ್ ಇದರ ಕ್ರಿಯೇಟ್ ಆಗುತ್ತಾ? ಈ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತ ಈ ಒಳಬೇಗುದಿ ಆಗಿರ್ಬೋದು, ಅತೃಪ್ತ ಶಾಸಕರ ಪ್ರತ್ಯೇಕ ಸಭೆ, ನಿಲ್ಲದ ಬಂಡಾಯ, ಇದರ ಒಳ ಲಾಭವನ್ನು ಏನಾದ್ರೂ JDS ಮತ್ತೆ ಬಿಜೆಪಿ ಏನಾದ್ರೂ ಎನ್ಕ್ಯಾಶ್ ಮಾಡ್ಕೊಳ್ಬಹುದು? ನಾನು ನಿಮ್ಗೆ ಯಾಕಂದ್ರೆ ಚುನಾವಣೆ ಹೊಸ್ತಿಲಲ್ಲಿ ಇರುವಂತ ಸಂದರ್ಭದಲ್ಲಿ ಅದನ್ನು ಹೇಳಬೇಕು ಬಹಳ ಮುಖ್ಯವಾಗಿ ಭಾಸ್ಕರ್. ಈ ಸನ್ನಿವೇಶದಲ್ಲಿ ಅವರು ಕಾಯ್ತಾ ಇದ್ದಾರೆ ಜಾತಕ ಪಕ್ಷಿಗಳಂತೆ. ಹೇಗಾಗುತ್ತೆ, ಯಾರ್ಯಾರಿದ್ದಾರೆ, ಯಾರು ಬಂಡಾಯ, ಯಾವ ಮಟ್ಟದ ಬಂಡಾಯವನ್ನು ಇವ್ರು ಸಾರ್ತಿದ್ದಾರೆ, ಸುಮ್ಮನೆ ತೋರ್ಪಡಿಕೆಗೆ ಮಾಡ್ತಾರಾ, ನಾಟಕೀಯವಾಗಿ ಮಾಡ್ತಾರಾ, ಅಥವಾ ರಾಜಕೀಯ ಲಾಭಕ್ಕೋಸ್ಕರ ಬಂಡಾಯ ಸಾರಿ ಅವರೇನಾದರೂ ಸ್ಥಾನಮಾನಗಳನ್ನು ಗಿಟ್ಟಿಸ್ಕೊಂಡು ಸುಮ್ಮನಾಗ್ತಾರಾ, ಅಥವಾ ನಿಜವಾಗ್ಲೂ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರಾ? ಆ ರೀತಿ ಏನಾದ್ರು ಬಂದರೆ ನಮಗೇನು ಲಾಭ ಆಗುತ್ತೆ ನೋಡ್ತಾರೆ. ಈ 25-30 ಜನ ಅಕಸ್ಮಾತ್ ನಡಿಲಾರ್ದು ಅಂತ ಅಂತ ಇದ್ದೀವಿ. ಅಕಸ್ಮಾತ್ ಏನಾದರೂ ಪ್ರತ್ಯೇಕ ಸಭೆ ಮಾಡಿ ಅದೇನಾದ್ರು ಸ್ಟ್ರಾಂಗ್ ಆಗಿ ಸಭೆ ನಡೆದ್ರೆ ಇವರು JDS BJPಯವರು ನಾಳೆ 13ಕ್ಕೆ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಅಧಿವೇಶನ ಸ್ಟಾರ್ಟ್ ಆದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ? ಮುಖ್ಯಮಂತ್ರಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ ತರ್ತಾರೆ. ನಿಮ್ಮ ಸರ್ಕಾರಕ್ಕೆ ನಿಮ್ಮಲ್ಲಿ ವಿಶ್ವಾಸ ಇದೆಯಾ ತೋರಿಸಿ ನಮಗೆ ಅಂತ ಕೇಳ್ತಾರೆ. ಸಂಖ್ಯಾಬಲ ಆಟೋಮೆಟಿಕ್ಲಿ ಕಮ್ಮಿ ಆಗ್ಬಿಡುತ್ತೆ. ತೆರೆಮರೆಯ ಕಸರತ್ತು ನಡೀತಾ ಇದೆ, ನಡೆಯುತ್ತೆ. ಹೆಂಗ್ ಹೇಳ್ತೀರಾ ನೀವು? ಈಗ 25-30 ಜನ ಪ್ರತ್ಯೇಕ ಸಭೆ ಮಾಡಿದ್ರು ಅಂದ್ರೆ ನಡಿಲಾರ್ದಿದ್ರು. ಸರ್ ರಾಜಕೀಯದಲ್ಲಿ ಏನ್ ಬೇಕಂದ್ರೆ ಆಗ್ಬೋದಲ್ವಾ ಸರ್? ನಡಿಲಾರ್ದು ನಡೆದ್ರು ಆಶ್ಚರ್ಯನೂ ಪಡ್ಬೇಕಿಲ್ಲ, ಆಶ್ಚರ್ಯನೂ ಪಡ್ಬೇಕಿಲ್ಲ. ಬಟ್ ರಾಜಕೀಯದಲ್ಲಿ ಏನಾದ್ರೂ ಆಗ್ಬೋದು. 2-4, 2-40 ಏನಾದ್ರೂ ಆಗ್ಬೋದು. ಅದು ರಾಜಕೀಯ ಸರ್. ಆಗೊಮ್ಮೆ ಇದು ಇವರು ಕಾಯ್ತಾ ಇರ್ತಾರ. ಬಿಜೆಪಿ JDS ಕಾಯ್ತಾ ಇರ್ತಾರೆ. ಪ್ರತಿಪಕ್ಷಗಳು ಪ್ರತಿ ಕ್ಷಣವನ್ನ ಅವ್ರ ರಾಜಕೀಯ ಲಾಭಕ್ಕೆ ಬಳಸ್ಕೊಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ನಾಳೆ ಏನಾದರೂ ಆಗುತ್ತಾ ಅಂತ. ಆಮೇಲೆ ನೋಡಿ, ಈಗ ನೀವು ಹೇಳಿದ್ರಿ ವಾಸು ಅವರು ಕುಮಾರಸ್ವಾಮಿ ಅವ್ರ ಪರವಾಗಿ ಮಾತಾಡಿದ್ರು ಅಂತ ಕೇಳಿದ್ರಿ, ಸೋಮಣ್ಣ ಅವರು ಇವ್ರ ಪರವಾಗಿ ಮಾತಾಡಿದ್ರು ಅಂತ ಕೇಳಿದ್ರಿ. ವಾಸು ಮತ್ತು ಸೋಮಣ್ಣ ಅವರು ವೇದಿಕೆ ಮೇಲೆ ಮಾತಾಡಿದ್ರು. ಸೋಮಣ್ಣ ಅಂತವರು ಕೇಂದ್ರದಲ್ಲಿ ಇರಬೇಕು ಅಂತ ಹೇಳಿದ್ರು, ವಾಸು ಅಂತವರು ಈ ಥರ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಅಂದರೆ ಈ ರೀತಿ ಬಂದ್ಬಿಡ್ತವೆ ಈ ಬಂಡಾಯ ಮತ್ತೆ ಅತೃಪ್ತಿ ಅಂತ. ಸರ್ ಆಗೊಮ್ಮೆ 20-30 ಜನ ಶಾಸಕರು ಈ ರೀತಿ ಪ್ರತ್ಯೇಕ ಸಭೆ ನಡೆಸಿ ಆ ಸಭೆ ಸಕ್ಸಸ್ ಆಗಿ ಆಗೊಮ್ಮೆ ಏನಾದ್ರು ಕಾಂಗ್ರೆಸ್ ಇಂದ ಹೊರಗಡೆ ಬಂದ್ಬಿಟ್ರೆ ಸರ್ಕಾರನೇ ಬಿದ್ದೋಗ್ಬಿಡುತ್ತಲ್ಲ ಸರ್? ಹೇಳಲಿಕ್ಕಾಗಲ್ಲ. ಹೊರಗೆ ಬಂದ್ರೆ ಅಂದ್ರೆ ಸರ್ಕಾರಕ್ಕೆ ಡಿಸ್ಟರ್ಬ್ ಆಗುತ್ತೆ. ಆ ರೀತಿ ನೋಡಿ ನಿಮ್ಗೆ ಭಾಸ್ಕರ, ಮಟ್ಟಕ್ಕೆ ಹೋಗ್ಲಾರ್ದು ನಮಗೆ ಈ ಹೈಕಮಾಂಡ್ ಇದೆ. ಈಗ ಇಮಿಡಿಯೇಟ್ ಆಗಿ ಇವತ್ತೇ ಬರ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು. ಸರ್ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ 20-35 ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಎಲ್ಲಿ ಹೋಗ್ತಾರೆ ಅವರು? ಬಿಜೆಪಿಯ ಏನು ಅಧ್ಯಕ್ಷರು BY ವಿಜೇಂದ್ರ ಅವರು ಹೇಳಿದ್ರು, ಇದು ನೋಡಿ ಸರ್ಕಾರ ಮಧ್ಯಂತರ ಚುನಾವಣೆ ಬಂದೇ ಬರುತ್ತೆ ಅಂತ ಹೇಳಿ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ರಿ ಅವ್ರ ಹೇಳಿಕೆಗೂ ಈಗ ನಡೀತಾ ಇರುವಂತ ಒಂದು ಬೆಳವಣಿಗೆಗೂ ಏನಾದ್ರೂ ಒಂದು ಲಿಂಕ್ ಇದೆಯಾ ಅಂತ ಹೇಳಿ. ಅಲ್ರಿ ಭಾಸ್ಕರ್, ಇನ್ನು 1 ವರ್ಷ ಇದೆ. ಈಗ ಮತ್ತೆ ಮಧ್ಯಂತರ ಚುನಾವಣೆ ಮಾಡಿ ಮತ್ತೊಂದು ಚುನಾವಣೆಗೆ ಹೋಗಕ್ಕಾಗತ್ತಾ? ಅದೆಲ್ಲ ನಡೀಲಾರದು ಅಂತ ಹೇಳಿ. ಈಗ ಯಾವ ಶಾಸಕರಿಗೆ ಅಷ್ಟು ಗಟ್ಟಿ ನಿಂತ್ಕೊಂಡು ಹೋಗಿ ಟೀಮ್ ಮಾಡ್ಕೊಂಡು ಹೋಗಿ ಅಂತ ಸನ್ನಿವೇಶ ಇರಲಾರ್ದು ಅಂತ ನಮ್ಮ ಅನಿಸಿಕೆ. ಬಟ್ ರಾಜಕಾರಣದಲ್ಲಿ ಏನಾದ್ರೂ ನಡೀಲಿಕ್ಕೆ ಒಟ್ನಲ್ಲಿ ಸರ್ ಕಾಂಗ್ರೆಸ್ ನಲ್ಲಿ ಬಂಡಾಯದ ಬೇಗುದೆ ಜೊತೆಯಲ್ಲಿ ಅತೃಪ್ತ ಶಾಸಕರ ಪ್ರತ್ಯೇಕ ಸಭೆಗಳು ನಾಳೆ ದಿನ ಏನ್ ಬೇಕಂದ್ರೂ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಸರ್ ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರಸ್ತುತ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಒಂದು ಅತೃಪ್ತ ಶಾಸಕರ ಪ್ರತ್ಯೇಕ ಸಭೆಗಳು, ನಿಲ್ಲದ ಬಂಡಾಯ, ಇದು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಅನ್ನ ಯಾವ ಸ್ಥಿತಿಗೆ ನಿಲ್ಲಿಸುತ್ತೆ ಯಾರು ಕೂಡ ಊಹೆ ಮಾಡೋದಕ್ಕಾಗಲಿದೆ. ಯಾಕಂದ್ರೆ ಈಗಷ್ಟೇ ನಮ್ಮ ಹಿರಿಯ ಪತ್ರಕರ್ತರಾದಂತಹ ಜನಾರ್ದನ್ ಸರ್ ಹೇಳಿದ್ರು, ರಾಜಕೀಯದಲ್ಲಿ ಯಾವುದು ಕೂಡ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ನಡೀಬಹುದು, ಏನ್ ಬೇಕಾದ್ರೂ ಘಟಿಸಬಹುದು ಎನ್ನುವಂತ ಮಾಹಿತಿಯನ್ನು ನೀಡಿದ್ರು. ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಸಂಜೆ ನ್ಯೂಸ್. ಇದು ಸಮಸ್ತ ಕನ್ನಡಿಗರ ಧ್ವನಿ.